ಮೈಸೂರಿನ ಸುತ್ತೂರು ಶಾಖಾ ಮಠಕ್ಕೆ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಭೇಟಿ ಕೊಟ್ಟಿದ್ದಾರೆ. ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂತಹ ಪ್ರಭು ಶ್ರೀರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ವಿರಾಜಮಾನವಾಗಿದೆ. ಇದೇ ಸಂದರ್ಭದಲ್ಲಿ ಪತ್ನಿ ವಿಜೇತಾ ಜೊತೆಯಲ್ಲಿ ಸುತ್ತೂರು ಮಠಕ್ಕೆ ಆಗಮಿಸಿದ್ದಾರೆ ಅರುಣ್ ಯೋಗಿರಾಜ್. ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿಗಳ ಆಶೀರ್ವಾದವನ್ನ ದಂಪತಿಗಳಿಬ್ಬರು ಪಡೆದುಕೊಂಡಿದ್ದಾರೆ. ಅರುಣ್ ಅವರ ತಾಯಿ ಸರಸ್ವತಿ ಸಹೋದರಿ ಸೇರಿ ಕುಟುಂಬಸ್ಥರು ಭೇಟಿ ಕೊಟ್ಟಿದ್ದಾರೆ. ಅರುಣ್ ಕುಟುಂಬಸ್ಥರಿಂದ ಸುತ್ತೂರು ಶ್ರೀಗಳಿಗೆ ಸನ್ಮಾನ ಕೂಡ ನೆರವೇರಿಸಲಾಗಿದೆ. ಇನ್ನು ಸುತ್ತೂರು ಶ್ರೀಗಳಿಗೆ ಸನ್ಮಾನ ಮಾಡಿ ಸುತ್ತೂರು ಶ್ರೀಗಳ ಆಶೀರ್ವಾದವನ್ನ ಕೂಡ ಅರುಣ್ ಅವರ ಕುಟುಂಬ ಪಡೆದುಕೊಂಡಿದೆ. ಒಂದು ಶಿವನಿಗೆ ಒಂದು ಅಲಂಕಾರಿಕ ಭಾಗ ಅಷ್ಟೇ. ಆದರೆ ನಾವು ಒಂದು ಮೊದಲಿಗೆ ಪರಮ ಪೂಜ್ಯ ಶ್ರೀ 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 ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ನನ್ನ ಬಾಲ್ಯದಿಂದ ಸುಮಾರು 1988ರಿಂದ 99ರ ತನಕ JSS ಬಾಲಜಗತ್ನಲ್ಲಿ ನನ್ನ ವಿದ್ಯಾಭ್ಯಾಸ ನಡೆದಿರುತ್ತೆ. ಜೊತೆಗೆ ನಾನು 2002ರಿಂದ 2005ವರೆಗೂ ನಾನು ಡಿಗ್ರಿನೂ ಸಹ ನಮ್ಮ ಮಹಾಸಂಸ್ಥಾನದಲ್ಲಿ ಓದಿರ್ತೀನಿ. ನಿಮಗೆಲ್ಲರಿಗೂ ಗೊತ್ತು, ನಾನು ಮೈಸೂರಿನ ಕಲಾವಿದ ಅಂತ ನಮ್ಮ ದೇಶಕ್ಕೆ ಪರಿಚಯ ಮಾಡ್ತಾ ಇದೆ. ಬಟ್ ಮೈಸೂರು ಭಾಳ ದೊಡ್ಡ ಪಾತ್ರ ವಹಿಸಿದೆ ನನ್ನ ಒಂದು ಶಿಲ್ಪ ವೃತ್ತಿಯಲ್ಲಿ. ಆ ಒಂದು ಪರಿಗಣಿಸಿ ನನಗೆ ಮೊದಲು ನಮ್ಮ ಪೂಜ್ಯರ ಆಶೀರ್ವಾದ ಬೇಕಾಗಿರುತ್ತೆ. ಅವ್ರನ್ನ ನಾನು ನಿನ್ನೆ ಫೋನ್ ಮಾಡಿ ಕೇಳ್ಕೊಂಡಾಗ ಇವತ್ತು ಉಪಹಾರಕ್ಕೆ ಅವರು ಆಹ್ವಾನ ನೀಡ್ತಾರೆ. ಅವರ ದೊಡ್ಡ ಗುಣ. ಜೊತೆಗೆ ಈ ಒಂದು ಸಂಸ್ಥೆಯು ನನ್ನಂತಹ ಲಕ್ಷಾಂತರ ಜನರನ್ನು ದೇಶಕ್ಕೆ ಕೊಡುಗೆಯಾಗಿ ನೀಡಿದೆ. ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಅದರದೇ ಆದ ಒಂದು ಸೇವೆಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಇದು ನನ್ನ ಮೊದಲ ಕರ್ತವ್ಯ. ಮೈಸೂರು ನನ್ನ ತವರೂರು. ಈ ಊರಿನಲ್ಲಿ ಇಂಥ ದೊಡ್ಡ ಸಂಸ್ಥೆ ಇರೋದು ನನ್ನ ಪುಣ್ಯ. ಅವರ ಆಶೀರ್ವಾದಕ್ಕೋಸ್ಕರ ನಾನು ಬೆಳಗ್ಗೆ ಒಂದು ಭೇಟಿಯನ್ನು ನೀಡಿದ್ದೇನೆ. ಅವ್ರಿಗೂ ಅದರದ್ದು ಡೀಟೇಲ್ ಫೋಟೋಸ್ ನೋಡ್ಲಿಕ್ಕೆ ಸಿಕ್ಕಿರ್ಲಿಕ್ಕಿಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಅವ್ರ ಬಗ್ಗೆನೂ ಅವರ ಅಭಿಪ್ರಾಯನೂ ಕೇಳಬೇಕಿತ್ತು. ನನಗೆ ಭಾಳ ಮುಖ್ಯ ನನಗೆ. ಯಾಕಂದರೆ ನಾನು ಮಾಡಿದ್ದು ನನಗೆ ಅಷ್ಟು ಗೊತ್ತಾಗಲ್ಲ. ಏನಾಗುತ್ತೆ, ಇದು ನಾನು ಎತ್ತ ಮಗು ಅಂದಾಗ ನನ್ನ ಕುರುಡು ಮಾಡಿಬಿಡುತ್ತೆ. ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂದಂಗೆ ನಾನು ಮಾಡಿದ ವಿಗ್ರಹ ನನಗೆ ಚೆನ್ನಾಗಿ ಕಾಣುತ್ತೆ. ಬಟ್ ನನಗೆ ಬೇರೆಯವ್ರಿಗೆ ಹೇಗಿದೆ ಅನ್ನೋದು ಅಭಿಪ್ರಾಯ ಭಾಳ ಮುಖ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಬುದ್ಧಿಯವ್ರದ್ದು ಒಂದು ಅಭಿಪ್ರಾಯನ ಕೇಳಬೇಕಿತ್ತು. ಬಂದು ನಾನು ವಿಗ್ರಹದ ಬಗ್ಗೆ ಒಂದು ಡೀಟೇಲ್ ಫೋಟೋಸನ್ನು ತೋರಿಸಿದೆ. ಅವರು ಭಾಳ ಖುಷಿಪಟ್ಟರು. ತುಂಬ ಚೆನ್ನಾಗಿದೆ ಅಂದರು, ಅದ್ಭುತವಾಗಿದೆ ಅಂದರು. ಹೌದು ಸರ್, ಈ ಭಾರತದಲ್ಲಿ ಹೇಳಬೇಕು ಅಂದರೆ ಒಬ್ಬ ಶಿಲ್ಪ ಕಲಾವಿದನಿಗೆ ಇಷ್ಟೊಂದು ಮಟ್ಟದ ಒಂದು ರೆಕಗ್ನೈಸೇಷನ್ ಸಿಕ್ಕಿರೋದು ಇದೇ ಮೊದಲು. ಈ ಒಂದು ವಿಷಯದಿಂದ ಇನ್ನೂ ಅಷ್ಟು ಕಲಾವಿದರಿಗೆ ಇದೇ ರೀತಿಯಾದ ಅವಕಾಶ ಸಿಗಲಿ, ಎಲ್ಲರಿಗೂ ಸ್ಫೂರ್ತಿಯಾಗಲಿ. ಈ ಕ್ಷೇತ್ರದಲ್ಲಿ ಇನ್ನೂ ಭಾಳಷ್ಟು ಕಲಾವಿದರು ಇನ್ನು ಅವರನ್ನು ಗುರುತಿಸ್ಕೊಂಡು ದೇಶ ಸೇವೆ ಮತ್ತು ಯಾವ ಒಂದು ಕೆಲಸಗಳು ಸಿಗುತ್ತೆ ಶ್ರದ್ಧೆಯಿಂದ ಮಾಡಿ ಒಂದು ಕಲೆಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಪರಮ ಪೂಜ್ಯ